ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನ್ಯಾಯವನ್ನು ಸ್ಥಾಪಿಸುವ ದೇವರು. ಕೀರ್ತನೆಗಳು 4ರಲ್ಲಿ ನಾವು ನೋಡ್ತೇವೆ, ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆಯಿಡುತ್ತೇನೆ, ಸದುತ್ತರವನ್ನು ದಯಪಾಲಿಸು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸಿದಾತನೇ, ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ಪ್ರಿಯರೇ, ಈ ಜೂನ್ ತಿಂಗಳ ಅನೇಕರು ತಮ್ಮ ಪ್ರಾರ್ಥನೆಗಳನ್ನು ಕರ್ತನು ಕೇಳಿಲ್ವೇನೋ ಎಂಬುದಾಗಿ ನೆನೆಸಿರ್ತೀರಿ. ಆದರೆ ಇವತ್ತು ಕರ್ತನು ಹೇಳುವಂಥದ್ದೇನಪ್ಪ ಅಂದರೆ, ನಿಮ್ಮನ್ನು ಕರುಣಿಸುವವನಾಗಿದ್ದಾನೆ. ನಿಮ್ಮನ್ನು ಕರುಣಿಸಿ ನಿಮ್ಮ ಪ್ರಾರ್ಥನೆಗಳನ್ನು ಕೇಳುವವನಾಗಿದ್ದಾನೆ. ನಿಮಗೆ ನ್ಯಾಯವನ್ನು ಸ್ಥಾಪಿಸುವವನಾಗಿದ್ದಾನೆ. ನಿಮ್ಮ ಮೊರೆಯನ್ನು ಕೇಳುವವನಾಗಿದ್ದಾನೆ. ನಿಮ್ಮನ್ನು ಇಕ್ಕಟ್ಟಾದ ಸ್ಥಳದಲ್ಲಿ ಯಾವ್ಯಾವ ಸಮಸ್ಯೆಗಳು, ಯಾವ್ಯಾವ ನೋವುಗಳು ನಿಮಗೆ ತೊಂದರೆ ಮಾಡ್ತಾ ಇದ್ದವೋ ಆ ಇಕ್ಕಟ್ಟಿನಿಂದ ಕರ್ತನು ಬಿಡಿಸುವವನಾಗಿದ್ದಾನೆ. ಯಾಕೆಂದರೆ ಆತನು ಕರುಣಾಮಯಿ, ಕರುಣೆಯುಳ್ಳವನು. ಪ್ರೀತಿ ಸತ್ಯತೆಗಳ ಅನುಗುಣವಾಗಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಯೆಹೋವನು ನಮ್ಮನ್ನು ವೈರಿಗಳ ಮುಂದೆ ಆಶೀರ್ವದಿಸುವವನು. ಯೆಹೋವನು ನಮ್ಮನ್ನು ಕಾಪಾಡುವವನು. ನಾವು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಳ್ತೇವೆ ಅಂತಂದರೆ ಅದು ಕೇವಲ ಆತನ ನಿಮಿತ್ತ. ಯೆಹೋವನು ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ಆತನು ನಮ್ಮನ್ನು ಕಾಪಾಡುವವನಾಗಿದ್ದರಿಂದ ನಾವು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಳ್ಳುತ್ತೇವೆ. ಪ್ರಿಯರೇ, ಯೆಹೋವನು ನಮ್ಮ ದೇವರಾಗಿದ್ದಾನೆ. ನಮ್ಮ ಎಲ್ಲ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿಬಿಟ್ಟವನೇ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವವರಾಗಿದ್ದೇವೆ. ಪ್ರಿಯರೇ, ಯೆಹೋವನ ಮಾತುಗಳಿಗೆ ನಾವು ಕಿವಿಗೊಡಬೇಕು. ಕರ್ತನ ಮಾತುಗಳಿಗೆ ನಾವು ಕಿವಿಗೊಡಬೇಕು. ಯಾಕಂತಂದರೆ ನಾವು ಆತನ ಮಾತುಗಳಿಗೆ ಕಿವಿಗೊಡುವುದರಿಂದ ಆತನು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಪ್ರಿಯರೇ, ಆತನು ನಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಿಯರೇ, ಎಷ್ಟರ ಮಟ್ಟಿಗೆ ನಮ್ಮನ್ನು ಆಶೀರ್ವದಿಸ್ತಾನೆ ಅಂತಂದರೆ, ನೀವು ನಿಮ್ಮ ಊಹೆಗೂ ನಿಲುಕದ ಹಾಗೆ ಆತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಿಯರೇ, ಇಲ್ಲಿ ನೋಡಿ, ಕೀರ್ತನೆಗಳು 5ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಯೆಹೋವನೇ ನನ್ನ ಮಾತುಗಳಿಗೆ ಕಿವಿಗೊಡು. ಅಪ್ಪ, ನನ್ನ ಮಾತುಗಳಿಗೆ ಕಿವಿಗೊಡು. ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ನನ್ನ ಅರಸೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು. ನನ್ನ ಮೊರೆಯನ್ನು ಆಲೈಸು. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಪ್ರಿಯರೇ, ಇವತ್ತು ಯಾರ್ಯಾರು ಈ ಉದಯ ಕಾಲದಲ್ಲಿ ಆತನ ಸ್ವರವನ್ನು ಕೇಳುವುದಕ್ಕೆ ಸಿದ್ಧರಾಗಿದ್ದೀರೋ, ಆತನೊಟ್ಟಿಗೆ ಮಾತನಾಡುವುದಕ್ಕೆ ಸಿದ್ಧರಾಗಿದ್ದೀರೋ, ಆತನೊಂದಿಗೆ ನಡೆಯುವುದಕ್ಕೆ ಯಾರ್ಯಾರು ಸಿದ್ಧರಾಗಿದ್ದೀರೋ ಅವರನ್ನು ಕರ್ತನು ನೆನಪು ಮಾಡಿಕೊಳ್ತಾನೆ. ಅವರನ್ನು ಕರ್ತನು ನಡೆಸ್ತಾನೆ. ಅವರನ್ನು ಕರ್ತನು ನಿರ್ಭಯವಾಗಿ ನಡೆಸುವವನಾಗಿದ್ದಾನೆ. ವಿರೋಧಿಗಳು ಎಷ್ಟೇ ಹೆಚ್ಚಾಗಿದ್ದರೂ ಕರ್ತನು ಆ ವಿರೋಧಿಗಳ ಬಾಯನ್ನು ಕಟ್ಟುವವನಾಗಿದ್ದಾನೆ. ನಿಮ್ಮ ಕುರಿತು ಸಕಾಸುಮ್ಮನೆ ಇಲ್ಲಸಲ್ಲದನ್ನು ಮಾತನಾಡುವಂಥವರ ಮಾತುಗಳನ್ನು ಕರ್ತನು ಇವತ್ತು ಅವರ ನಾಲಿಗೆಗಳನ್ನು ಕಟ್ಟುವವನಾಗಿದ್ದಾನೆ. ಅವರ ನಾಲಿಗೆಗಳನ್ನು ಯೇಸುವಿನ ನಾಮದಲ್ಲಿ ಕಟ್ಟುವವನಾಗಿದ್ದಾನೆ. ಪ್ರಿಯರೇ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ ಪ್ರಾರ್ಥಿಸಲಿ ಕೊಟ್ಟಂಥ ಮಹಾಕೃಪೆಗಾಗಿ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ.
ವಿಶೇಷವಾಗಿ ಸ್ವಾಮಿ ವಿಧವೆಯರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ, ಅನಾಥರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ನಿರ್ಗತಿಕರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ, ವಿಶೇಷವಾಗಿ ಸ್ವಾಮಿ ಅಪ್ಪ, ಇವರ ಅಗತ್ಯಗಳನ್ನು ಯೇಸುವೇ ನಿಮ್ಮ ರಕ್ತದ ಮೂಲಕ ನೀವು ಫುಲ್ಫಿಲ್ ಮಾಡುವುದಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸು, ಆ ಮಕ್ಕಳನ್ನು ಬಲಪಡಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್, ಆಮೆನ್.